ಸಂಘಟನೆಯಲ್ಲಿ ಒಳ್ಳೆ ಒಬ್ಬ ವ್ಯಕ್ತಿಯಾಗಿ ಬೆಳೆದು ಬಂದರು. ಆ ನಿಟ್ಟಿನಲ್ಲಿ ಕೆಲವು ಬಾರಿ ಪಕ್ಷೇತರವಾಗಿ ಸ್ವತಂತ್ರವಾಗಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಮುಖಾಂತರ ಆಯ್ಕೆಯಾಗಿ ಚುನಾಯಿತರಾಗಿ ಸೇವೆಯನ್ನು ಸಲ್ಲಿಸಿದ್ದುಂಟು. ಇಂಥ ಒಂದು ವ್ಯಕ್ತಿ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ ಆಗಲಿ, ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡಂಥ ಉನ್ನತ ಸ್ಥಾನಗಳಿಗೆ ಹೋಗಲಿ ಹಾಗೂ ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಬೆಂಬಲ, ತಮ್ಮೆಲ್ಲರ ಕೃಪೆ ಇರುವ ಮುಖಾಂತರ ತಾವೆಲ್ಲ ದೊಡ್ಡ ಒಂದು ವ್ಯಕ್ತಿಯನ್ನು ಮಾಡೋದು ಭಾಳ ಅವಶ್ಯಕತೆ ಇದೆ. ಮುಂಬರುವ ದಿನಗಳಲ್ಲಿ ಅವರು ಆರೋಗ್ಯ ಭಾಗ್ಯದೊಂದಿಗೆ ತಮ್ಮ ಆಯುಷ್ಯವನ್ನು ಕಾಪಾಡಿಕೊಂಡು ಒಳ್ಳೆಯ ಬುದ್ಧಿಜೀವಿಯಾಗಿ ಒಬ್ಬ ಒಳ್ಳೆಯ ಮುಖಂಡನಾಗಿ ಬೆಳೆದು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಖಾಂತರ ಹಾರೈಸಿ ಶುಭ ಕೋರಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಗ್ರಾಮ ಪಂಚಾಯತ್ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಹೋರಾಟ ಜೀವನ ಆರಂಭಿಸಿ ಇವತ್ತು ಕಾರ್ಮಿಕರ ಮಧ್ಯೆ ನಿರಂತರವಾಗಿ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಇವತ್ತು ಇಡೀ ಕಾರ್ಮಿಕ ಯುವ ಕಾರ್ಮಿಕರ ಆಶಾಕಿರಣಾಗಿ ಬೆಳೆದಿರ್ತಕ್ಕಂಥ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತೇಳಿ ಆಶಯಿಸಿ ಅವರಿಗೆ ಆರೋಗ್ಯ ಆಯಸ್ಸು ನೀಡಲಿ ಅಂತೇಳಿ ಮಾತಾಡಿದಂಥ ನಮ್ಮ GS ಹನುಮಂತ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈಗ ಮಹಿಳಾ ಪ್ರತಿನಿಧಿಯಾದ ದಕ್ಷಿಣಮ್ಮ ಅವರು ಮಾತಾಡಬೇಕಂತ ಕೇಳ್ಬೋದು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇದು ಒಂದು ಶುಭ ಸಂತೋಷದ ಸಂಭ್ರಮ ಆಚರಣೆ ಮಾಡುವಂಥದ್ದು. ಈಗ ನಮ್ಮ AITUC ಸಂಘಟನೆಯ ವತಿಯಿಂದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಸರ್ ಅವರದ್ದು ಹುಟ್ಟುಹಬ್ಬ ದಿನ. ಈ ಹುಟ್ಟುಹಬ್ಬದ ದಿನದಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಮೆನಿ ಮೋರ್ ಆಪರೇಟನ್ಸ್ ಆಫ್ ದ ಡೇ. ಸರ್ ಅವರ ಹುಟ್ಟುಹಬ್ಬದ ದಿನದಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವರು ಯುವ ಜನರಿಗೆ ಪ್ರೇರಣೆ. ಅವರು ಹೇಳುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ಹೇಳುವಂಥ ಮಹತ್ವದ ಕಾರ್ಯಗಳು ಹಾಗೂ ನಡೆದು ಬಂದಂಥ ದಾರಿಯನ್ನು ಸನ್ಮಾನ್ಯ ಶ್ರೀ ಹನುಮಂತ ಸರ್ ಅವರು ಹೇಳಿದರು. ಇದೇ ರೀತಿಯಾಗಿ ಅವರು ನಮಗೆ ಬೆನ್ನೆಲುಬಾಗಿ ನಿಂತು ನಾವು ಮಾಡುವ ಕಾರ್ಯಗಳಲ್ಲಿ ಸಪೋರ್ಟಿವ್ ಆಗಿರಬೇಕಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇಷ್ಟು ಮಾತನಾಡೋದು ಮುಗಿಸ್ತೇನೆ. ಕಾರ್ಮಿಕ ಬಂಧುಗಳೇ, ನಮ್ಮ AITUCಯ ಪದಾಧಿಕಾರಿಗಳೇ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ನನ್ನ ಸಂಘಟನೆಯ ಸಮಸ್ತ ಕಾರ್ಯಕರ್ತ ಬಂಧುಗಳೇ, ಇವತ್ತು ತಾವೆಲ್ಲರೂ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದೀರಿ. ಮೊಟ್ಟ ಮೊದಲನೇದಾಗಿ ತಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಭಾಳಷ್ಟು ಜನ ನಮ್ಮ ತಂದೆ, ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ 1ನೇ ತಾರೀಕು ಜೂನ್ ಅಂತೇಳಿ ಶಾಲೆಯಲ್ಲಿ ನಮೂದಿಸಿರೋದ್ರಿಂದ ಇವತ್ತು ಭಾಳಷ್ಟು ಜನರ ಜೊತೆಗೆ ನಮ್ಮ ಅನೇಕ ಗೆಳೆಯರ ಜನ್ಮದಿನ ಕೂಡ ಇವತ್ತು. ಆ ಗೆಳೆಯರ ಜೊತೆಗೆ ನಾವು ಕೂಡ ಇವತ್ತು ಜನ್ಮದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಇವತ್ತು ನನಗೆ ಬೇಡ, ಯಾಕೆ ಜನ್ಮದಿನಾಚರಣೆ ಆಚರಣೆ ಮಾಡೋದು ಅಂತ ಹೇಳಿದಾಗ ಎಲ್ಲ ಮಾಡೋಣ ಅಂತೇಳಿ ನಮ್ಮ ಸಂಘಟನೆ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿಯ ಸ್ನೇಹಿತರೆಲ್ಲ ಸೇರಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದು ಶುಭ ಹಾರೈಸಿ ಶುಭಾಶಯಗಳನ್ನು ಕೋರಿ ಇವತ್ತು ತಾವೇನು ನನಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಿಮ್ಮ ಆಶೀರ್ವಾದ ಎಲ್ಲನೂ ನನ್ನ ಜೊತೆಗೆ ಇರಲಿ ಅಂತೇಳಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸೋಕೆ ಬಯಸ್ತೇನೆ. ಜನ್ಮದಿನವಿದು ನಿನ್ನದ
ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭ ಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭ ಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಜಯವಾಗಲಿ ಮಹನೀಯನೇ ಈ ವಿಜಯಕ್ಕೆ ಅಭಿನಂದನೆ. ಈ ಕೀರ್ತಿ ಆನಂದ ನಿಮಗೇನೆ ಎಂದೆಂದು ಹೀಗೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಓ ಸತ್ಯದ ಹಾದಿಯು ನಿಮ್ಮದಾಗಲಿ, ನ್ಯಾಯದ ಪೀಠಕ್ಕೆ ಹೆಮ್ಮೆಯಾಗಲಿ. ಸತ್ಯದ ಹಾದಿಯು ನಿಮ್ಮದಾಗಲಿ, ನ್ಯಾಯದ ಪೀಠಕ್ಕೆ ಹೆಮ್ಮೆಯಾಗಲಿ. ಕಾನೂನು ಕೈಯಿಗೆ ಶಕ್ತಿ ನೀಡಲಿ, ಕರ್ತವ್ಯ ನಿಷ್ಠೆಗೆ ಸಾಕ್ಷಿಯಾಗಲಿ. ಈ ಮಧು ಸಂಜೆ ಸವಿ ಸಂಜೆ, ಹೊಸ ತಾಳ ಹೊಸ ರಾಗ ಹೊಸ ಹಾಡು ನಿಮಗಾಗಿ. ಹೇ ಅಂದವ ಸವಿಯುತ ಹಾಡಿ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಮುಳ್ಳಿನ ದಾರಿಯೇ ಎದುರಾದರೂ ಅಂಜದ ಗಂಡೆಗೆ ನಿಮ್ಮದಾಗಲಿ. ಮುಳ್ಳಿನ ದಾರಿಯೇ ಎದುರಾದರೂ ಅಂಜದ ಗಂಡೆಗೆ ನಿಮ್ಮದಾಗಲಿ. ರಕ್ತವೇ ಹಾದಿಗೆ ಅಡ್ಡ ಬಂದರೂ ಧರ್ಮದ ರಕ್ಷಣೆ ನಿತ್ಯ ಸಾಗಲಿ. ಈ ಸುಖರಾತ್ರಿ ರಸರಾತ್ರಿ ಹಿತವಾಗಿ ಮೈತೂಗಿ ನೀವಾಡಿ ನಲಿದಾಡಿ. ಹೇ ಮೈಯನ್ನು ಮರೆಯುತ್ತ ಹಾಡಿ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಜಯವಾಗಲಿ ಮಹನೀಯನೇ ಈ ವಿಜಯಕ್ಕೆ ಅಭಿನಂದನೆ. ಈ ಕೀರ್ತಿ ಆನಂದ ನಿಮಗೇನೆ ಎಂದೆಂದು ಹೀಗೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ.
ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನುಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ, ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ.